ನಮಸ್ಕಾರ ಎಲ್ರಿಗೂ. ಏನಪ್ಪ ಇದು ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಎಲ್ಲಿ ಹೋಗ್ತಿದ್ದೀವಿ ಅಂತ ನೋಡ್ತಿದ್ದೀರಾ? ಹಾಗಿದ್ರೆ ನೀವು ವಿಡಿಯೋ ಎಂಡ್ವರೆಗೂ ನೋಡಬೇಕು. ನಾನಿವತ್ತು ನಿಮ್ಮನ್ನೆಲ್ಲರೂ ಒಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಇಷ್ಟಪಡುವಂಥ ಜಾಗ ಇದು. ಕ್ಲೂ ಬಂದ್ಬಿಟ್ಟು ಕಾಡು, ಫಾರೆಸ್ಟಿಗೆ ಕರ್ಕೊಂಡು ಹೋಗ್ತಿದ್ದೀವಿ. ಏನು ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋ ಫುಲ್ ನೋಡಿ. ನಾವು ಅರ್ಲಿ ಮಾರ್ನಿಂಗ್ 6:30ಗೆ ಬಸ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಗೊರಗುಂಟೆಪಾಳ್ಯದಿಂದ ಶಿವಮೊಗ್ಗಕ್ಕೆ ಬಸ್ ಬುಕ್ ಮಾಡ್ಕೊಂಡಿದ್ವಿ. ಬಸ್ಸು ಸ್ವಲ್ಪ ಲೇಟಾಗಿ ಬಂತು. ಬಸ್ ಹತ್ಕೊಂಡು ನಾವು ಇವಾಗ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಬಸ್ಸಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡೋದು ಕಷ್ಟ ಆಗ್ತಿತ್ತು. ಏನೋ ತಮಾಷೆ ಮಾಡಿಕೊಂಡು ಹಾಗೆ ಹಿಂಗೆ ಟೈಮ್ ಪಾಸ್ ಮಾಡಿಕೊಂಡು ಶಿವಮೊಗ್ಗಕ್ಕೆ ಹೋದ್ವಿ. ನಾನು ಆವಾಗಲೇ ಮೆನ್ಷನ್ ಮಾಡ್ದಂಗೆ 6:30ಗೆ ಇದ್ದಿದ್ದ ಬಸ್ಸು 7 o'clock ಬಂತು. 7 o'clockಗೆ ಬೆಂಗಳೂರಲ್ಲಿ ಬಸ್ ಹತ್ಕೊಂಡು ಶಿವಮೊಗ್ಗ ಬಸ್ ಸ್ಟ್ಯಾಂಡಿಗೆ ಬರೋ ಅಷ್ಟರಲ್ಲಿ ಮಧ್ಯಾಹ್ನ 1-1:30 ಆಗೋಗಿತ್ತು. 1:30ಗೆ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ಅಲ್ಲಿಂದ ನಮಗೆ ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪ್ಗೆ ಡೈರೆಕ್ಟ್ ಬಸ್ ಸಿಗುತ್ತೆ. ಆ ಬಸ್ ಹತ್ಕೊಂಡ್ವಿ. ಆ ಬಸ್ ಹತ್ಕೊಂಡು ಕ್ಯಾಂಪ್ ಮುಂದೆನೇ ನಿಲ್ಲಿಸ್ತಾರೆ. ನೋಡಿ, ಇದೇ ಕ್ಯಾಂಪು. ಸೊ ಇಲ್ಲೇ ಬಸ್ ಇಳ್ಕೊಂಡು ನಾವು ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಲೈಕ್ ಒಂದು 900 meters ಅನಿಸುತ್ತೆ. ಸ್ವಲ್ಪ ದೂರ ನಡ್ಕೊಂಡು ಹೋದರೆ ನಮಗೆ ಅದಕ್ಕಿಂತ ಕಮ್ಮಿನೇ ನಮಗೆ ಆ್ಯಕ್ಚುಯಲ್ ಕ್ಯಾಂಪ್ ಸಿಗತ್ತೆ. ಬಂದ ತಕ್ಷಣ ನಮಗೆ ತುಂಬ ಹಸುವಾಗಿತ್ತು ಅಂತ ಊಟಕ್ಕೆ ಹೋದ್ವಿ. ನೋಡ್ಬೋದು ನೀವು, ವಾಟರ್ಮೆಲನ್ ಇದೆ, ಸೌತೆಕಾಯಿ ಇದೆ, ಬೀಟ್ರೂಟ್ ಪಲ್ಯ ಇದೆ, ಮತ್ತು ಇದೇನೋ ಒಂದು ಸಬ್ಜಿ ಥರ, ಇದು ಬಾತು, ವೆಜಿಟೇಬಲ್ ಬಾತು, ರೈಸು, ದಾಲು, ರಸಮ್ಮು, ಕರ್ಡು, ಪಾಯಸ, ಹಪ್ಪಳ ಇಷ್ಟಿತ್ತು. ನಾನ್ ವೆಜ್ಜಲ್ಲಿ ಎಗ್ಸು, ಚಿಕನ್ ಕರಿ ಮತ್ತು ಫಿಶ್ ಕರಿ ಇತ್ತು. ಸಿಂಪಲ್ ಆಗಿದ್ರು ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ನೋಡಿ, ಟೇಸ್ಟಿಯಾಗಿತ್ತು. ಮತ್ತು ಬಿಸಿ ಬಿಸಿ ಚಪಾತಿ, ಫುಲ್ಕ ಏನು ಕೇಳಿದ್ರು ಮಾಡಿಕೊಡ್ತಿದ್ರು. ಇವ್ರು ಚಿಕನ್ ಎಗ್ಸ್ ಎಲ್ಲ ತೊಗೊಂಡಿದ್ದಾರೆ. ನಾನು ವೆಜಿಟೇರಿಯನ್ ಫುಡ್ ತೊಗೊಂಡಿದ್ದೀನಿ. ಅದಾದಮೇಲೆ ನನ್ನ ಮಗನಿಗೆ ಟೆಂಟ್ ಎಕ್ಸ್ಪೀರಿಯನ್ಸ್ ಬೇಕಿತ್ತು. ಸೊ ಅದಕ್ಕೋಸ್ಕರ ನಾವು ಟೆಂಟ್ಸ್ ಬುಕ್ ಮಾಡಿದ್ವಿ. ಲಾಗೆಟ್ಸ್ ಆಪ್ಷನ್ಸ್ ಇದೆ. ನನ್ನ ಮಗನಿಗೋಸ್ಕರ ನಾವು ಟೆಂಟ್ಸ್ ಬುಕ್ ಮಾಡ್ಕೊಂಡಿದ್ವಿ. ನೋಡಿ, ಟೆಂಟ್ಸು ತುಂಬ ಚೆನ್ನಾಗಿತ್ತು. ಟೆಂಟ್ದು ಟೂರ್ ಮಾಡೋಣ ಬನ್ನಿ. ಸೊ ಕಾಡು ಮಧ್ಯೆ ಇದೆ ಈ ಎಲ್ಲ ಟೆಂಟ್ಸ್ ಎಲ್ಲ. ಹಿಂಗೆ ಹತ್ಕೊಂಡು ಹೋದರೆ ಇದು ಟೆಂಟು. ಓಪನ್ ಮಾಡೋಣ ಬನ್ನಿ. ಓಪನ್ ಮಾಡಿ ಒಳಗೆ ಹೋಗೋಣ ಬನ್ನಿ. ನೋಡಿ, ಒಳಗೆ ಹೋಗ್ತಾ ಇದ್ದೀವಿ. ಒಂದು ದೊಡ್ಡ ಮಂಚ ಹಾಕಿದ್ರು. ಲೈಕ್ ಅಟ್ಲೀಸ್ಟ್ ಒಂದು 3 ಜನ ಮಲ್ಕೊಳ್ಳೋ ಅಷ್ಟು ಸಾಕಾಗ್ತಿತ್ತು ಮಂಚ. ಮತ್ತು ಒಂದು ವಾರ್ಡ್ರೋಬ್ ಥರ ಇತ್ತು, ಕಬರ್ಡ್ ಥರ, ಬೇಸಿಕಲಿ ಲಗೇಜ್ ಎಲ್ಲ ಇಡಲಿಕ್ಕೆ. ಟೆಂಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಬೇಸಿಕ್ ಫೆಸಿಲಿಟೀಸ್ ಏನೇನು ಬೇಕು ಎಲ್ಲನೂ ಇತ್ತು. ಲೈಕ್ ಫ್ಯಾನ್ಸ್ ಇತ್ತು, ಎಲೆಕ್ಟ್ರಿಸಿಟಿ ಇತ್ತು, ಕೆಟಲ್ ಇತ್ತು, ಮತ್ತು ಕಾಫಿ ಎಲ್ಲ ಮಾಡ್ಕೊಳ್ಳೋಕ್ಕೆ ಸ್ಯಾಶೆಟ್ಸ್ ಎಲ್ಲ ಇತ್ತು. ಮತ್ತು ಇದು ಬಾತ್ರೂಮು. ನೋಡಿ, ಇದು ಟಾಯ್ಲೆಟ್ಟು ಮತ್ತು ಬಾತ್ ಏರಿಯಾ. ನೀಟಾಗಿತ್ತು. ಟಾಯ್ಲೆಟ್ಸ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದರು. ನೋಡಿ, ಹೀಗಿತ್ತು. ಸೊ ರಿಲ್ಯಾಕ್ಸ್ ಮಾಡ್ತಿದ್ವಿ. ಬೆಳಗ್ಗೆ ಟ್ರಾವೆಲ್ ಮಾಡಿ ಸಾಕಾಗಿತ್ತಲ್ಲ, ಸೊ ಆರಾಮಾಗಿ ಚೆನ್ನಾಗಿತ್ತು ತುಂಬ. ಈ ಕಡೆ ಎಲ್ಲ ನೀವು ನೋಡ್ತಿರ್ಬೋದು, ಕಾಡು ಮಧ್ಯೆ ಲಾಗ್ ಹಚ್ಚಿದೆ. ಈ ಕಡೆ ಟೆಂಟ್ಸು, ನಾವಿದ್ದಿದ್ದು ಈ ಕಡೆ. ತುಂಬ ಚೆನ್ನಾಗಿತ್ತು. ಆ ಬರ್ಡ್ ಸೌಂಡು, ಕೋತಿಗಳ ಸೌಂಡು ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಮಕ್ಳಿಗೆ ಆಟ ಆಡೋದಕ್ಕೂ ಸ್ವಲ್ಪ ಕಿಡ್ಸ್ ಏರಿಯಾ ಥರ ಇತ್ತು. ಟ್ರ್ಯಾಂಪೋಲಿನೋ ಮತ್ತು ಸಣ್ಣ ಪುಟ್ಟ ಟಾಯ್ಸ್ ಥರ ಎಲ್ಲ ಏನೋ ಇತ್ತು. ಸೊ ಇಟ್ ಈಸ್ ರಿಯಲಿ ವೆರಿ ನೈಸ್ ಆ್ಯಂಡ್ ವೆರಿ ರಿಲ್ಯಾಕ್ಸಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ಕಾಡು ಮಧ್ಯೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಇರೋದಕ್ಕೆ. ನೋಡಿ, ಕೋತಿಗಳು ತುಂಬ ಇದ್ವು. ಏನಾದರೂ ಅಪ್ಪಿತಪ್ಪಿ ಬಾಗಿಲೋ ಕಿಟಕಿನೋ ತೆಗೆದುಬಿಟ್ರೆ ಡೈರೆಕ್ಟ್ ಟೆಂಟ್ ಒಳಗಡೆ ಎಂಟ್ರಿ ತೊಗೊಂಡ್ಬಿಡ್ತವೆ. ಒಂಥರ ತುಂಬ ರಿಲ್ಯಾಕ್ಸಿಂಗ್ ಇತ್ತು. ಸಂಜೆ ಈವ್ನಿಂಗ್ ವಾಕ್ ಇತ್ತು. ಅವರು ಗೈಡ್ ಇರ್ತಾರೆ ಅಲ್ಲೇ. ಅವ್ರು ನಮ್ಮನ್ನು ಈವ್ನಿಂಗ್ ವಾಕಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ನೋಡಿ, ಹೋಗ್ತಾ ಇದ್ದೀವಿ ನಡ್ಕೊಂಡು. ಒಂದು ಸುತ್ತ ಈವ್ನಿಂಗ್ ವಾಕ್ ಮಾಡಿಸಿ ವಾಪಸ್ ಕರ್ಕೊಂಡು ಬರ್ತಾರೆ. ಮತ್ತು ಎಕ್ಸ್ಪ್ಲೇನ್ ಮಾಡ್ತಿದ್ರು, ಲೈಕ್ ಇಲ್ಲೆಲ್ಲ ಚಿರತೆ ಬರುತ್ತೆ, ಟೈಗರ್ ಬರುತ್ತೆ, ಓಡಾಡ್ತಿರತ್ತೆ, ಸ್ಪಾಟ್ ಮಾಡಿದ್ದೀವಿ ನಾವು
ಆಮೇಲೆ ಯಾವ್ಯಾವ ಅನಿಮಲ್ಸು ಹೆಂಗೆ, ಶೈ ಅನಿಮಲ್ಸ್ ಅಂದರೆ ಯಾವುದು ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಹೆಂಗೆ ರಿಯಾಕ್ಟ್ ಮಾಡಬೇಕು ನಾವು ಆ್ಯನಿಮಲ್ಸ್ನ ನೋಡಿದ್ರೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಒಂಥರ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು ಹೇಳಬೇಕಂದ್ರೆ. ಗೈಡು ಅವ್ರು ಬಂದ್ಬಿಟ್ಟು ಜಂಗಲ್ ಲಾಡ್ಜಸ್ಸಿಂದನೇ ಬರ್ತಾರೆ, ಅವರೇ ಕರ್ಕೊಂಡು ಹೋಗ್ತಾರೆ. ಮತ್ತು ಅದಾದಮೇಲೆ ನಮಗೆ ಇಲ್ಲಿಗೆ ಕರ್ಕೊಂಡು ಬಂದರು. ಇದು ಬಂದ್ಬಿಟ್ಟು ಆನೆಗಳನ್ನ ಪಳಗಿಸೋ ಜಾಗ, ಕ್ರಾಲ್ ಅಂತ ಹೇಳ್ತಾರೆ. ಆ ಕಟ್ಟಿಗೆಗಳು ನೋಡ್ತಿದ್ದೀರಲ್ಲ ಅದನ್ನು ಕ್ರಾಲ್ ಅಂತಾರೆ. ಯಾವುದಾದ್ರೂ ಆನೆಗಳನ್ನ ರೆಸ್ಕ್ಯೂ ಮಾಡಿದ್ರೆ, ಜಸ್ಟ್ ಇನ್ ಕೇಸ್ ಅವಾಗೆ ಏನಾದರೂ ಕಾಡಲ್ಲಿ ಏನಾದರೂ ಗಾಯ ಆಗಿ ಅವಂಥ ಆ್ಯನಿಮಲ್ಸ್ನ ರೆಸ್ಕ್ಯೂ ಮಾಡಿದ್ರೆ ಇಲ್ಲಿಗೆ ಕರ್ಕೊಂಡು ಬಂದು ಪಳಗಿಸಿ ಸಾಕಾನೆ ಮಾಡ್ತಾರೆ. ಮತ್ತು ಕೆಲವು ಆನೆಗಳು ತುಂಬ ಜನರನ್ನ ಜನಗಳನ್ನ ಸಾಯಿಸಿದೆ, ತುಂಬ ಫೆರೋಷಿಯಸ್ ಆಗಿದೆ, ತುಂಬ ಇದಾಗಿದೆ ಅಂದರೆ ಅಂಥ ಆನೆಗಳನ್ನ ಹಿಡಿದು ತಂದು ಇಲ್ಲಿ ಕ್ರಾಲ್ನಲ್ಲಿ ಹಾಕಿ 6 ತಿಂಗಳು, ಕೆಲವೊಮ್ಮೆ 1 ವರ್ಷನೇ ಆಗುತ್ತೆ, ಅಲ್ಲಿ ಆನೆಗಳನ್ನ ಪಳಗಿಸ್ತಾರೆ. ಪಳಗಿಸಿ ಸಾಕಾನೆಯಾಗಿ ಪರಿವರ್ತನೆ ಮಾಡ್ತಾರೆ. ಆಯಿತಾ. ಫಾರೆಸ್ಟ್ ಸಿಬ್ಬಂದಿ ನಮಗೆ ತುಂಬ ಯೂಸ್ಫುಲ್ ಆದ ಇನ್ಫಾರ್ಮೇಷನ್ಗಳನ್ನ ಕೊಟ್ಟರು. ಕಾಡಿನ ಬಗ್ಗೆ ಆಗಲಿ ಅಥವಾ ಆನೆಗಳ ಬಗ್ಗೆ ಆಗಲಿ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಟ್ಟರು. ಈ ಆನೆ ನೀವೇನು ನೋಡ್ತಿದ್ದೀರ ಸ್ಕ್ರೀನ್ನಲ್ಲಿ, ಆ ಆನೆಗೆ ಮದ ಬಂದಿತ್ತು. ಮದ ಬಂದಿರೋದಕ್ಕೆ ಚೈನಲ್ಲಿ ಸ್ವಲ್ಪ ಕಟ್ಟಾಕಿದ್ದಾರೆ. ಮದ ಬಂದಿರೋ ಆನೆ ಸ್ವಲ್ಪ ಫೆರೋಷಿಯಸ್ ಆಗಿರುತ್ತೆ, ತುಂಬ ರೌದ್ರವಾಗಿರುತ್ತೆ ಅಂತ ಕಟ್ ಹಾಕಿದ್ದಾರೆ. ಇಲ್ಲೇ ಕಟ್ಟಾಕಿ ಇಲ್ಲೇ ಮೇಯಿಸ್ತಾ ಇದ್ದಾರೆ. ಇಲ್ಲ ಅಂದರೆ ಯೂಶ್ವಲಿ ಸಂಜೆ ಹೊತ್ತು, ಬೆಳಗ್ಗೆ ಹೊತ್ತು 1 ಗಂಟೆ ಮಧ್ಯಾಹ್ನ ಹೊತ್ತಿಗೆ ಆನೆಗಳನ್ನ ಕಾಡಿಗೆ ಕಳಿಸ್ಬಿಡ್ತಾರೆ. ತಿರ್ಗಾ ನೆಕ್ಸ್ಟ್ ಡೇ ಮಾರ್ನಿಂಗು 8 ಗಂಟೆಗೆ ಕರ್ಕೊಂಬರ್ತಾರೆ. ಇಡೀ ರಾತ್ರಿ, ಮಧ್ಯಾಹ್ನದಿಂದ ಹಿಡಿದು ಇಡೀ ರಾತ್ರಿ ಕಾಡಲ್ಲೇ ಆನೆಗಳನ್ನೆಲ್ಲ ಮೇಯ್ಕೊಂಡು ವಾಪಸ್ ಮಾವುತ್ರೋಗಿ ಕರ್ಕೊಂಡು ಬರ್ತಾರೆ. ಈ ಆನೆ ಏನು ನೋಡ್ತಿದ್ದೀರಲ್ಲ ಅದನ್ನು ಕಾಡಿಗೆ ಕಳಿಸಿರಲಿಲ್ಲ, ಯಾಕಂದರೆ ಅದು ಪ್ರೆಗ್ನೆಂಟ್ ಆಗಿತ್ತು. ಈ ಆನೆ ಹೆಸರು ಭಾನುಮತಿ ಅಂತ. ಸೊ ಪ್ರೆಗ್ನೆಂಟ್ ಆಗಿರೋದ್ರಿಂದ ಅವರು ಇಲ್ಲೇ ಹತ್ತಿರದಲ್ಲೇ ಮೇಯಿಸ್ಕೊಂಡು, ಎಲ್ಲನೂ ಕಾಡೆ ಹತ್ತಿರದಲ್ಲಿ, ತುಂಬ ಡೀಪ್ ಫಾರೆಸ್ಟಿಗೆ ಬಿಡೋದಿಲ್ಲ, ಹತ್ತಿರದಲ್ಲೇ ಮೇಯಿಸ್ಕೊಂಡು ವಾಪಸ್ ಕರ್ಕೊಂಡು ಬರ್ತಿದ್ದಾರೆ. ನೋಡ್ಬೋದು. ಅದರೊಟ್ಟಿಗೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ತು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ನೋಡ್ತಾ ಇರ್ಬೋದು ನೀವು, ಲೈಕ್ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಆ್ಯಂಡ್ ಈ ಮಾಹುತ್ರೆ ಆಗಲಿ, ಕಾವಾಡಿಗಳೇ ಆಗಲಿ, ಇವರಿಗೆಲ್ಲ ತುಂಬ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಎಂಥ ರಿಸ್ಕಿ ಜಾಬ್. ಮತ್ತು ಪ್ರಾಣಿಗಳ ಸೇವೆ ಮಾಡ್ತಾರೆ, ಅದೇ ಒಂಥರ ಖುಷಿ ಆಗುತ್ತೆ ನೋಡೋದಕ್ಕೆ. ನೋಡ್ತಾ ಇರ್ಬೋದು. ಆನೆ ಜೊತೆ ಸ್ವಲ್ಪ ಇಂಟ್ರ್ಯಾಕ್ಟ್ ಮಾಡಿಕೊಂಡು ಫುಲ್ ಖುಷಿ ಆಗ್ತಿತ್ತು ನಮಗೆ. ಅದಾದಮೇಲೆ ಬರೋಷ್ಟೊತ್ತಿಗೆ ರಾತ್ರಿ 7 ಗಂಟೆ ಆಗೋಗಿತ್ತು. ವಾಪಸ್ ಟೆಂಟಿಗೆ ವಾಪಸ್ ಬಂದ್ವಿ. ಕಾಫಿ ಟೀ ಎಲ್ಲ ರೆಡಿ ಇತ್ತು, ಕುಡಿದ್ವಿ. ಅದ್ರ ಜೊತೆಗೆ ಮೂವಿ ಹಾಕಿದ್ರು. ಯೂಶ್ವಲಿ ಜಂಗಲ್ ಲಾಡ್ಜಸಲ್ಲಿ 7:30ಗೆ ಮೂವೀಸ್ ಹಾಕ್ತಾರೆ, ಲೈಕ್ ಕಾಡಿನ ಸಫಾರಿ ಆಗಲಿ, ಆ್ಯನಿಮಲ್ಸ್, ವಾಟ್ ಎವರ್ ಅಬೌಟ್ ದ ಫಾರೆಸ್ಟ್, ಆ ಪರ್ಟಿಕ್ಯುಲರ್ ಕಾಡಿನ ಬಗ್ಗೆ ಯೂಶ್ವಲಿ ಹೇಳ್ತಾರೆ. ಮೂವಿ ನೋಡ್ತಿದ್ವಿ. ಮೂವಿ ನೋಡಿಕೊಂಡು ಹಾಗೆ ಕೂತ್ಕೊಂಡು ಟೆಂಟ್ ಹತ್ರ ಸ್ವಲ್ಪ ಟೈಮ್ ಪಾಸ್ ಎಲ್ಲ ಮಾಡಿದ್ವಿ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಬಾನ್ಫೈರ್ ಸಹ ಇತ್ತು. ಬಾನ್ಫೈರು ಸಹ ಎಂಜಾಯ್ ಮಾಡ್ಕೊಂಡ್ವಿ. ಬಾನ್ಫೈರ್ ಜೊತೆ ಸೂಪ್ ಕೊಟ್ಟಿದ್ರು, ನೋಡ್ತಿರ್ಬೋದು ನೀವು, ಅದು ಸೂಪ್ ಕೊಟ್ಟಿದ್ರು. ಸೂಪ್ ತಿನ್ಕೊಂಡು ಚಳಿ ಆಗ್ತಿತ್ತು. ಆ್ಯಕ್ಚುಲಿ ಇದು ನವೆಂಬರ್ ಮಂತಲ್ಲಿ ನಾವು ಹೋಗಿದ್ದಿದ್ದು, ತುಂಬ ಚಳಿ ಆಗ್ತಿತ್ತು. ಸೂಪ್ ಕುಡ್ಕೊಂಡು ಬೆಂಕಿ ಕಾಯಿಸ್ಕೊಂಡಿದ್ವಿ. ಅದಾದಮೇಲೆ ಡಿನ್ನರಿಗೆ ಬಂದ್ವಿ. ಡಿನ್ನರ್ ಅಂತೂ ತುಂಬ ಚೆನ್ನಾಗಿತ್ತು. ಹೋಮ್ ಮೇಡ್ ಫುಡ್, ಬೇಸಿಕಲಿ ತುಂಬ ಹೋಮ್ ಮೇಡ್ ಫುಡ್ ಅಂತ ಅನ್ನಿಸ್ತಿತ್ತು. ಫುಲ್ಕಾಸ್ ಮತ್ತು ಚಪಾತೀಸ್ ಇತ್ತು. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ನೀವು, ಬಾನ್ಫೈರು, ಸೂಪು, ಆಮೇಲೆ ಊಟಕ್ಕೆ ದಾಲು, ರಸಮ್ಮು, ರೈಸು, ಘೀ ರೈಸು, ಕಾಳು ಗೊಜ್ಜು, ಒಂದು ಪಲ್ಯ, ಸ್ಯಾಲೆಡ್ಡು ಮತ್ತು ಫುಲ್ಕಾಸ್ ಇತ್ತು. ತುಂಬ ಚೆನ್ನಾಗಿತ್ತು. ಲೈಕ್ ತುಂಬ ಇಷ್ಟ ಆಯಿತು ನನಗೆ. ಹೋಮ್ ಮೇಡ್ ಫುಡ್ ಇತ್ತು. ನೋಡ್ತಾ ಇರ್ಬೋದು ನನ್ನ ಪ್ಲೇಟು ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಡೇ ನಾವು ಏನು ಮಾಡಿದ್ವಿ, ಆನೆಗಳಿಗೆ ಹೇಗೆ ಸ್ನಾನ ಮಾಡಿಸಿದ್ವಿ ಅನ್ನೋದು ತಿಳ್ಕೊಳ್ಳೋ ಕುತೂಹಲ ಇದ್ದರೆ ಪಾರ್ಟ್ 2 ವಾಚ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.